ಈ ರೇಣುಕಾಸ್ವಾಮಿ ಅನ್ನುವ ವ್ಯಕ್ತಿ ಚಿತ್ರದುರ್ಗದಿಂದ ಅವನ್ನ ಅವನಿಗೆ ಹೊಡೆದು ಥಳಿಸಿ ಅವನನ್ನು ಕೊಲೆ ಮಾಡಿದ್ದಾರೆ. ಇಲ್ಲಿ ಅದ್ಭುತವಾದ ಪ್ಲಾನ್ ಆಗಿದೆ ಅನ್ನುವುದು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದಾಗ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಕರ್ಕೊಂಬಂದು ಸಂಜೆ ತನಕ ಅವನು ಥಳಿಸಿ ಹೀಗೆಲ್ಲ ಆಗಿ ಆಮೇಲೆ ಅವರು ಡ್ರಿಂಕ್ಸ್ ಮಾಡ್ಕೊಂಡು ಮತ್ತೆ ಥಳಿಸಿ ದರ್ಶನ್ ಅವರು ಸಹ ಹೇಳ್ತಾ ಇರೋದು ನನಗಿದು ಸಂಬಂಧ ಇಲ್ಲ, ನನಗಿದಕ್ಕೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿಜಿಟಲ್ ಸಾಕ್ಷಿ ಇರ್ಬೋದು, ಟೆಕ್ನಿಕಲ್ ಸಾಕ್ಷಿ ಇರ್ಬೋದು, FSLನ ಸಾಕ್ಷಿಗಳಿರ್ಬೋದು, ವರದಿಗಳಿರ್ಬೋದು, ಇವೆಲ್ಲವನ್ನು ಕಲೆ ಹಾಕಿ ನೋಡಿದಾಗ ದರ್ಶನ್ ಅವರಿಗೆ ಇಲ್ಲಿ ಕುತ್ತು ಬರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ದರ್ಶನ್ ಅವರ ಕೇಸ್ ಈಗ ಪೊಲೀಸ್ ಕಸ್ಟಡಿವರೆಗೆ ಬಂದು ನಿಂತಿದೆ. ನಿನ್ನೆ ನಾರಾಯಣ ಸ್ವಾಮಿ ಅವರು ಮಧ್ಯಾಹ್ನದ ಹೊತ್ತಿಗೆ ಹೇಳ್ತಾ ಇದ್ರು, ಇಲ್ಲ ಅವರಿನ್ನೂ ಅರೆಸ್ಟ್ ಆಗಿಲ್ಲ, ಬರೀ ವಿಚಾರಣೆ ಮಾಡ್ತಿದ್ದಾರೆ ಅಂತ. ಆದರೆ ಈಗ ಗೊತ್ತಾಗಿರೋ ವಿಷಯ, ನಿನ್ನೆ ಮಧ್ಯಾಹ್ನ 2:30ಕ್ಕೆ ಅವರು ಅಫಿಷಿಯಲಿ ಅರೆಸ್ಟ್ ಆಗಿದ್ದಾರೆ. ಅದಾದಮೇಲೆ 3 ಗಂಟೆಗೆ ಪವಿತ್ರ ಕೂಡ ಅರೆಸ್ಟ್ ಆಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಟೋಟಲ್ 13 ಜನರನ್ನು ಇಲ್ಲಿಯ ತನಕ ಅರೆಸ್ಟ್ ಮಾಡಲಾಗಿದೆ. ಬಟ್ ಈ ಹಿಂದೆ ಇರುವಂತಹ ಒಂದು ಮಹಾನ್ ಟ್ವಿಸ್ಟ್ ಇದೆಯಲ್ಲ, ಅದು ಭಯಂಕರವಾಗಿದೆ. ಯಾಕೆಂತಂದರೆ ಯಾವ ವ್ಯಕ್ತಿ ಈ ರೇಣುಕಾಸ್ವಾಮಿ ಅನ್ನುವ ವ್ಯಕ್ತಿ ಚಿತ್ರದುರ್ಗದಿಂದ ಅವನ್ನ ಕರ್ಕೊಂಡು ಬಂದು ಬೆಂಗಳೂರಿನ RR ನಗರದ ಶೆಡ್ನಲ್ಲಿ ಹಾಕಿ ಅವನಿಗೆ ಹೊಡೆದು ಥಳಿಸಿ ಅವನನ್ನು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಹೇಳೋದಾದರೆ ಇಲ್ಲಿ ಅದ್ಭುತವಾದ ಪ್ಲ್ಯಾನ್ ಆಗಿದೆ ಅನ್ನುವುದು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ದಿನಪತ್ರಿಕೆಗಳು ಇವತ್ತು ಕೊಟ್ಟಿರೋ ಮಾಹಿತಿಯನ್ನು ನೋಡೋದಾದರೆ ಇಟ್ ಈಸ್ ವೆಲ್ ಪ್ಲ್ಯಾಂಡ್. ಅಂದರೆ ಸಾಯಿಸಬೇಕು ಅಂತ ಮಾಡಿದಾರೋ ಅಥವಾ ಬಂದು ಬರೀ ಹೆದರಿಸಿ ಕಳಿಸ್ಬೇಕು ಅಂತ ಮಾಡಿದಾರೋ ಗೊತ್ತಿಲ್ಲ. ಬಟ್ ಅದು ಎಂಡ್ ಆಗಿರೋದು ಅವರ ಸಾವಿನಿಂದ. ಈ ಸಾವು ನಿಜಕ್ಕೂ ಅಕ್ಸೆಪ್ಟಬಲ್ ಅಲ್ಲ. ಆದರೆ ಇಲ್ಲಿ ನೋಡಿ, ಆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಬಂದು RR ನಗರದ ಶೆಡ್ನಲ್ಲಿ ಹಾಕಿ ಅವನನ್ನು ಬೆಳಗ್ಗೆ ಕರ್ಕೊಂಬಂದು ಸಂಜೆ ತನಕ ಅವನು ಥಳಿಸಿ ಹೀಗೆಲ್ಲ ಆಗಿ ಆಮೇಲೆ ಅವರು ಡ್ರಿಂಕ್ಸ್ ಮಾಡ್ಕೊಂಡು ಮತ್ತೆ ಥಳಿಸಿ ಜೀವ ಹೋಗಿದೆ ಅಂತ ಗೊತ್ತಾದ ಮೇಲೆ ಮಧ್ಯರಾತ್ರಿ 3-3:30 ಹೊತ್ತಿನಲ್ಲಿ ದರ್ಶನ್ ಅವರು ಯೂಸ್ ಮಾಡ್ತಾ ಇದ್ದಂತಹ ವ್ರ್ಯಾಂಗ್ಲರ್ ಗಾಡಿ ಅಲ್ಲಿಗೆ ಎಂಟ್ರಿ ಆಗಿರೋದು CCTVಯಲ್ಲಿ ಗೊತ್ತಾಗಿದೆ. ಇಲ್ಲಿ ಸಾಕ್ಷಿಗಳು ಏನು ಹೇಳ್ಬೋದು ಅಂದರೆ, ಇನ್ ದ ಸೆನ್ಸ್ ಇವತ್ತು ದರ್ಶನ್ ಅವರು ಸಹ ಹೇಳ್ತಾ ಇರೋದು ನನಗಿದು ಸಂಬಂಧ ಇಲ್ಲ, ನನಗಿದಕ್ಕೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿಜಿಟಲ್ ಸಾಕ್ಷಿ ಇರ್ಬೋದು, ಟೆಕ್ನಿಕಲ್ ಸಾಕ್ಷಿ ಇರ್ಬೋದು, FSLನ ಸಾಕ್ಷಿಗಳಿರ್ಬೋದು, ವರದಿಗಳಿರ್ಬೋದು, ಇವೆಲ್ಲವನ್ನು ಕಲೆ ಹಾಕಿ ನೋಡಿದಾಗ ದರ್ಶನ್ ಅವರಿಗೆ ಇಲ್ಲಿ ಕುತ್ತು ಬರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂತಂದರೆ ಸಾಕ್ಷಿಗಳು ಹೇಳ್ಬೋದು, ಈಗ ಹಿಂಗಾಗಿತ್ತು ಹಂಗಾಗಿತ್ತು, ಅವರಿರಲಿಲ್ಲ, ಅವ್ರು ಬರಲಿಲ್ಲ, ಅವರೇನು ಹೇಳಲಿಲ್ಲ ಅಂತ ಏನೇ ಹೇಳಿದ್ರು ಸಹಿತ ಅಲ್ಲಿ ಅವರು ಇದ್ದಂತಹ ಸಾಕ್ಷಿಗಳು ಕಲೆ ಹಾಕುವಲ್ಲಿ ಈಗಾಗಲೇ ಪೊಲೀಸರು ಸಕ್ಸಸ್ ಆಗಿರುವಂತೆ ಕಾಣ್ತಾ ಇದೆ. ಹಾಗಾಗಿಯೇ ತುಂಬ ಸ್ಟ್ರಿಕ್ಟಾಗಿ, ತುಂಬ ಕ್ಲಿಯರಾಗಿ ದರ್ಶನ್ ಅವ್ರಿಗೆ ಮೆಸೇಜನ್ನು ಕೊಡ್ತಿದ್ದಾರೆ, ನೀವು ಎಲ್ಲರಂತೆಯೇ ಒಬ್ಬ ಆರೋಪಿ ಅಂತ. ಆ ಕಾರಣಕ್ಕಾಗಿಯೇ ಯಾವುದೇ ಮುಲಾಜು ನೋಡದೆ ಏನು ಕೋರ್ಟ್ ಎದುರುಗಡೆ ನಿಂತ್ಕೊಂಡಾಗ ಏನು ಕೇಳಬೇಕು ಅದನ್ನು ಕೇಳಿದ್ದಾರೆ. 302 ಆಗಿದೆ ಅಂತಂದರೆ ಇಲ್ಲ, ಪೊಲೀಸರು ಈ ವಿಚಾರವಾಗಿ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಆಲ್ರೆಡಿ ಅವರನ್ನು ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದರೆ, ಇಲ್ಲಿ ಯಾವಾಗ ಡೆತ್ ಆಗಿದೆಯೋ, ಡೆತ್ ಆದಮೇಲೆ ಯಾವುದೋ 4 ಜನ ಬೇರೆಯವ್ರನ್ನ, ಅಂದರೆ ಇದು ವಿಷಯಕ್ಕೆ ಸಂಬಂಧಪಡದೇ ಇದ್ದವ್ರನ್ನ ಇದಕ್ಕೆ ಫಿಟ್ ಮಾಡುವ ಸಲುವಾಗಿ ಅವ್ರನ್ನ ನೀವು ಹೋಗಿ ಸರೆಂಡರ್ ಆಗಿಬಿಡಿ ಅಂತ ದರ್ಶನ್ ಅವರು ಕಳಿಸಿದ್ದಾರೆ ಅಂತ ಇವತ್ತಿನ ಕನ್ನಡಪ್ರಭದಲ್ಲಿ ವರದಿಯಾಗಿದೆ. ಅಂದರೆ ದರ್ಶನ್ ಅವರು ಹೇಳಿ, ನೀವು 4 ಜನ ಹೋಗಿ ಸರೆಂಡರ್ ಆಗಿಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ಅವ್ರು ಹೋಗಿ, ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಹೋಗಿ ಸರೆಂಡರ್ ಆಗಿದ್ದಾರೆ. ಸರೆಂಡರ್ ಆದಮೇಲೆ ಏನಾಗಿದೆ, ಪೊಲೀಸ್ನವ್ರಿಗೆ ಅನಿಸಿದೆ ಇಲ್ಲ ಈ ವಿಷಯ ಹಿಂಗಲ್ಲ ಅಂಥೇಳಿ ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡಿದಾಗ ಇವರು 4 ಜನ ಇದನ್ನು ಮಾಡಿರೋದಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಡ್ರಿಲ್ ಮಾಡಿದ್ಮೇಲೆ ಅವರು ವಿಷಯವನ್ನು ಹೇಳ್ತಾ ಹೋಗಿದ್ದಾರೆ. ದರ್ಶನ್ ಅವರ ಲಿಂಕ್ ಇದರಲ್ಲಿ ಕಾಣಿಸ್ಕೊಂಡಿದೆ. ಈ ವಿತಿನ್ ಒಂದು 24 ಗಂಟೆ ಒಳಗಡೆ ಪ್ರತಿಯೊಬ್ಬರನ್ನೂ ಟ್ರ್ಯಾಕ್ ಮಾಡಿ 13 ಜನರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಈಗ ಪ್ರಸ್ತುತ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿದ್ದಾರೆ. ದಿಸ್ ಈಸ್ ವೆಲ್ ಪ್ಲ್ಯಾಂಡ್ ಇವೆಂಟ್. ಐ ಡೋಂಟ್ ಸೇ ಇದು ವೆಲ್ ಪ್ಲ್ಯಾಂಡ್ ಮರ್ಡರ್ ಅಂತ ಹೇಳಲ್ಲ, ವೆಲ್ ಪ್ಲ್ಯಾಂಡ್ ಇವೆಂಟ್. ಬಟ್ ಅದಾದ ಮೇಲೆ ತಲೆಗೆ ಹೊಡೆದಿದ್ದಾರೆ ರಾಡ್ನಿಂದ, ಮರ್ಮಾಂಗಕ್ಕೆ ಒದೆ ಬಿದ್ದಿದೆ, ಮೂಗ್ಗಾಯ ಆಗಿದೆ, ದೇಹದಲ್ಲಿ ಅಂದರೆ ಎದೆಯಲ್ಲಿ ಹೊಡೆದ ಗಾಯದ ಗುರುತುಗಳಿದೆ, ಸಿಗರೇಟ್ನಿಂದ ಚುಚ್ಚಿದ ಗಾಯದ ಗುರುತುಗಳಿದೆ. ಇವೆಲ್ಲವನ್ನು ಗಮನಿಸಿದಾಗ ತುಂಬ ಚಿತ್ರಹಿಂಸೆಗೊಟ್ಟು, ತುಂಬ ಹೀನವಾಗಿ ನಡ್ಕೊಂಡು ರೇಣುಕಾಸ್ವಾಮಿಯವರ ಮರ್ಡ್ರನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಇನ್ನು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಈಗ ಏನು 6 ದಿನದ ಪೊಲೀಸ್ ಕಸ್ಟಡಿ ಆದಮೇಲೆ ಅವ್ರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಅಥವಾ ಜಾಮೀನು ಸಿಗುತ್ತಾ ಅನ್ನೋದನ್ನು ನೀವು ಕಾದು ನೋಡಬೇಕು. ಬಟ್ ಬಲ್ಲ ಮೂಲಗಳ ಪ್ರಕಾರ 302 ಕೇಸ್ನಲ್ಲಿ ಇವರು ಇರುವುದು ನಿಜ ಎಂದು ವಿಚಾರಣೆಯಲ್ಲಿ ಗೊತ್ತಾಗಿದ್ದೆ. ಆದರೆ ಕನಿಷ್ಠ ಪಕ್ಷ 3 ತಿಂಗಳ ಕಾಲ ದರ್ಶನ್ ಅವರು ನ್ಯಾಯಾಂಗ ಬಂಧನದಿಂದ ಹೊರಗೆ ಬರೋದು ಕಷ್ಟ ಇದೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.